दोषमप्यतमपि स्योद्भवादिदमशेषविशेषत्वं सदा पूर्णम् आत्मामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तावद्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् नमः श्रीगुरुभ्यो नमः हरि ओम् 121ನೇ ಶ್ಲೋಕ ಆಗಬೇಕು. ಆ ಪದ್ಮನಾಭ ತೀರ್ಥರ ಗುಣಗಳ ಒಂದು ಗರಿಮೆ ಹೇಗಿದೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರುತ್ಯಾ ಮತ್ಯಾ ಸದಾ ಭಕ್ತ್ಯಾ ವಿರಕ್ತ್ಯಾ ನಿತ್ಯ ಸೇವಯಾ ತಸ್ಮೈ ಪ್ರಸನ್ನಃ ಪ್ರಾಜ್ಯೇಕ್ಷಃ ಸದ್ಯೋ ವಿದ್ಯಾಂ ದದೌ ಶುಭಾಂ. ಶ್ರುತ್ಯಾ ಮತ್ಯಾ ಸದಾ ಭಕ್ತ್ಯಾ ವಿರಕ್ತ್ಯಾ ನಿತ್ಯ ಸೇವಯ. ಆ ಪದ್ಮನಾಭ ತೀರ್ಥರು ಮುಂಚೆಯಿಂದಲೇನೆ ಅವರು ಮಹಾ ಪಂಡಿತರೇನೆ, ಶೋಭನ ಭಟ್ಟರು, ವೇದಾದಿ ಸಕಲ ಶಾಸ್ತ್ರವನ್ನ ತಿಳಿದವರಾಗಿದ್ದರು. ಅದಾದ ಮೇಲೆ ಆಚಾರ್ಯರ ಹತ್ತಿರ ಒಂದು ಶಿಷ್ಯತ್ವವನ್ನು ಸ್ವೀಕರಿಸಿದ ನಂತರ ಅವರು ಇನ್ನೂ ಹೆಚ್ಚಾಗಿ ಆ ಶ್ರವಣ ಮನನಗಳನ್ನ, ಆಚಾರ್ಯರ ಪ್ರವಚನದ ಶ್ರವಣ, ಆಚಾರ್ಯರ ಗ್ರಂಥಗಳ ಮನನ ಇತ್ಯಾದಿಗಳನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ನಿತ್ಯ ಸೇವೆಯ, ಯಾರಲ್ಲಿ ಅತ್ಯಂತ ವಿರಕ್ತರಾದ ಮಧ್ವರಲ್ಲಿ ನಿತ್ಯ ಪರಮಾತ್ಮನ ಕಾಯಿಕ, ವಾಚಿಕ, ಮಾನಸಿಕ 3 ರೀತಿಯಾದ ಸೇವೆಯನ್ನ ಮಾಡ್ತಾ ಇರುವಂತಹ ಮಧ್ವರಲ್ಲಿ ಅತ್ಯಂತ ವಿರಕ್ತ ಶಿಖಾಮಣಿಗಳಾದ ಈ ಪದ್ಮನಾಭ ತೀರ್ಥರು ನಿತ್ಯವಾಗಿ ಸೇವೆಯನ್ನ ಮಾಡಿದರು ಆಚಾರ್ಯರು. ಆದ್ದರಿಂದ ಪೂರ್ಣ ಪ್ರಜ್ಞರು ಸಂಪೂರ್ಣವಾಗಿ ಇವರ ಮೇಲೆ ಪ್ರಸನ್ನರಾದರಂತೆ. ಅವರಿಗೆ ತಸ್ಮೈ ಪ್ರಸನ್ನ ಪ್ರಾಜೇಕ್ಷಃ ಸದ್ಯೋ ವಿದ್ಯಾಂ ದದೌ ಶುಭಾಂ. ಅವರು ಏನನ್ನ ಅರಿತುಕೊಂಡಿದ್ದರೋ ಶೋಭನ ಭಟ್ಟರು, ಅದಕ್ಕಿಂತ ಮಿಗಿಲಾದ ಇನ್ನೂ ವೇದಾಂತಗಳ ಸಾರವನ್ನ, ಆ ವೇದಾಂತ ವಿದ್ಯೆಯನ್ನ ಪದ್ಮನಾಭ ತೀರ್ಥರಿಗೆ ಉಪದೇಶಿಸಿದರು. ಅದರಿಂದಾಗಿ ಏನಾಯ್ತು ಅಂತಂದ್ರೆ, ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾವ್ಯಾವುದು ಅನುಕೂಲಕರವಾಗಿದೆಯೋ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾವ್ಯಾವುದು ಅನುಕೂಲಕರವಾಗಿದೆ ಅಂತಹ ರಹಸ್ಯವಾದ, ಅತ್ಯಂತ ಗೂಢವಾಗಿರುವಂತಹ ಅನೇಕ ತತ್ವಗಳನ್ನ ಆ ಪದ್ಮನಾಭ ತೀರ್ಥರಿಗೆ ತಮ್ಮ ಒಂದು ಶಾಸ್ತ್ರದಲ್ಲಿ ಇರುವಂತಹ ಒಂದು ತತ್ವಗಳನ್ನ ಉಪದೇಶ ಮಾಡಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವಯ ತಸ್ಮೈ ಪ್ರಪನ್ನಃ ಪ್ರಾಜೇಕ್ಷಃ ಸದ್ಯ ವಿದ್ಯಾಂ ದದೌ ಶುಭಾಂ. ಸದಾಶ್ರುತ್ಯ ಅನ್ವಯ. ಸದಾಶ್ರುತ್ಯ, ಯಾವಾಗಲೂ ವೇದಾಂತ ಶಾಸ್ತ್ರ ಶ್ರವಣದಿಂದ, ಯಾವಾಗಲೂ ವೇದಾಂತ ಶಾಸ್ತ್ರ ಶ್ರವಣದಿಂದ ಮತ್ಯ ಮನನದಿಂದ, ಮತ್ಯ ಮನನದಿಂದ ಮತ್ಯ ಮನನದಿಂದ, ಭಕ್ತ್ಯ ಭಕ್ತಿಯಿಂದ, ಎಲ್ಲವೂ ಸ್ತ್ರೀಲಿಂಗ ಶಬ್ದಗಳು. ಶ್ರುತಿ, ಭಕ್ತಿ, ಮತಿ
ಮತ್ಯ, ಶ್ರುತ್ಯ, ಭಕ್ತ್ಯ, ತೃತೀಯ ವಿಭಕ್ತಿ ಏಕವಚನಾಂತ ಶಬ್ದಗಳು. ವಿರಕ್ತಿ, ವಿರಕ್ತ್ಯ, ವೈರಾಗ್ಯದಿಂದ, ವಿರಕ್ತ್ಯ, ವೈರಾಗ್ಯದಿಂದ, ನಿತ್ಯ ಸೇವಯ, ನಿತ್ಯ ಸೇವಯ, ನಿರಂತರ ಸೇವೆಯಿಂದ, ನಿರಂತರ ಸೇವೆಯಿಂದ, ಪ್ರಸನ್ನ, ಆನಂದಪೂರ್ಣರಾದ, ಪ್ರಸನ್ನ ಆನಂದಪೂರ್ಣರಾದ, ಪ್ರಾಜ್ಯೇಕ್ಷ, ಪ್ರಾಜ್ಯೇಕ್ಷ, ಶ್ರೀ ಪೂರ್ಣ ಪ್ರಜ್ಞರು, ಶ್ರೀ ಪೂರ್ಣ ಪ್ರಜ್ಞರು, ತಸ್ಮೈ ಅವರಿಗೆ, ತಸ್ಮೈ ಅವರಿಗೆ, ಸದ್ಯ ಕೂಡಲೇ, ಸದ್ಯ ಕೂಡಲೇ, ಶುಭಾಂ ವಿದ್ಯಾಂ, ಶುಭಾಂ ವಿದ್ಯಾಂ, ಮಂಗಳಕರವಾದ ವೇದಾಂತ ವಿದ್ಯೆಯನ್ನು, ಮಂಗಳಕರವಾದ ವೇದಾಂತ ವಿದ್ಯೆಯನ್ನು, ದದೌ ಕೊಟ್ಟರು, ದದೌ ಕೊಟ್ಟರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಸರಿ, ಮುಂದೆ ಹೋಗೋಣ. ವೇದ ವೇದಾಂತಾಬ್ಧಿಂ ನ ಯೋಜಾತು ಜಹೋ ವಿದ್ವತ್ತಿಮಿಂಗಿಲಃ ಯುಕ್ತಿ ಪ್ರವಾಹ ಸಂರಂಭಾತ್ ಪರಶಾಸ್ತ್ರ ನದೀಚರಃ. ಇಲ್ಲಿ ಪದ್ಮನಾಭ ತೀರ್ಥರನ್ನ ತಿಮಿಂಗಲಿಗೆ ಹೋಲಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ದೊಡ್ಡದಾದ ತಿಮಿಂಗಿಲ, ಬಹಳ ಬೃಹದಾಕಾರವಾಗಿ ಇರ್ತದೆ. ಅದು ಸದಾಕಾಲ ಸಾಗರದಲ್ಲಿಯೇನೆ, ಸಮುದ್ರದಲ್ಲೂ ಅಲ್ಲ, ಸಾಗರದಲ್ಲಿಯೇನೆ ಅದು ಸಂಚರಿಸುವಂಥದ್ದು. ಅಕಸ್ಮಾತ್ ಆಗಿ ಏನೋ ಆ ಒಂದು ಸಾಗರಕ್ಕೆ ಕೂಡುವಂತಹ ನದಿಗಳ ಪ್ರವಾಹ ಏನಿರ್ತದೆ, ಆ ನದಿಗಳು ಹೇಗಿದೆ ಅಂತ ಅಲ್ಲಿ ಹೋಗಿ ಏನಾದ್ರು ಸಂಚಾರ ಮಾಡ್ಲಿಕ್ಕೆ ಹೋಯ್ತು ಅಂತ ಆದ್ರೂ ಹೋಗೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಆ ನದಿಗಳಲ್ಲಿ ಅದೇನಾದ್ರೂ ಹೋದರೆ ಮತ್ತೆ ಮರಳಿ ಈ ಒಂದು ಸಮುದ್ರಕ್ಕೆ, ಅರ್ಥಾತ್ ಸಾಗರಕ್ಕೇನೆ ಬಂದು ಸಂಚಾರ ಮಾಡುತ್ತೆ. ಹಾಗೆ ಈ ಪದ್ಮನಾಭ ತೀರ್ಥರು, ಪದ್ಮನಾಭ ತೀರ್ಥರೆಂಬ ತಿಮಿಂಗಿಲ ವೈಶೇಷಿಕಾದಿ ನ್ಯಾಯ, ವ್ಯಾಕರಣ, ಮೀಮಾಂಸ, ಅಲಂಕಾರ ಇತ್ಯಾದಿ ಶಾಸ್ತ್ರಗಳಲ್ಲಿ ಸ್ವಲ್ಪ ಸಂಚಾರ ಮಾಡಿದರಂತೆ. ಆದ್ರೆ ಅದು ಅವರಿಗೆ ಅಡ್ಜಸ್ಟ್ ಆಗ್ಲಿಲ್ಲ. ತಿಮಿಂಗಲಿಗೆ ನದಿ ಅಡ್ಜಸ್ಟ್ ಆಗೋದಿಲ್ಲ, ಜಾಗ ಸಾಲೋದಿಲ್ಲ, ಅದಕ್ಕೆ ಹಿತಕರ ಅಂತ ಅನಿಸೋದಿಲ್ಲ. ಹಾಗೆ ಈ
ನದಿಗಳಂತೆ ಇರುವಂತಹ ಈ ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಅಲಂಕಾರ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಸಾಂಖ್ಯಶಾಸ್ತ್ರ ಇತ್ಯಾದಿ ಯಾವ ಯಾವ ಶಾಸ್ತ್ರಗಳಿವೆಯೋ ಎಲ್ಲವೂ ಕೂಡ ನದಿಗಳ ಹಾಗೆ. ಅಂತಹ ನದಿಗಳಲ್ಲಿ ಹೋಗಿ ಸ್ವಲ್ಪ ಸಂಚಾರ ಮಾಡಿ ಮತ್ತೆ ಈ ಮಧ್ವಾಚಾರ್ಯರ ವೇದಾಂತ ಸಿದ್ಧಾಂತವೆಂಬ ದ್ವೈತ ಸಿದ್ಧಾಂತವೇ ಮತ್ತೆ ಸಾಗರಕ್ಕೆ, ದ್ವೈತ ಸಿದ್ಧಾಂತವೆಂಬ ಮಹಾಸಾಗರಕ್ಕೆ ಬಂದು ವಿರಾಜಮಾನ ಮಾಡಿದರು, ವಿಹರಿಸಿದರು. ಅಂದ್ರೆ ಆ ಒಂದು ಮತಗಳಲ್ಲಿ ಏನೇನಿದೆ ಅಂತ ಸ್ವಲ್ಪ ಹೊಕ್ಕಿ ನೋಡಿದರಷ್ಟೇ, ಅಲ್ಲಿ ಯಾವ ಯುಕ್ತಿಗಳನ್ನ ಹೇಳ್ತಾರೆ ಅಂತ. ತದನಂತರ ಮತ್ತೆ ಇದೇ ಸರಿ ಎಂಬುದಾಗಿ ಸರಿಯಾದ ಯಾಥಾರ್ಥ ಜ್ಞಾನದಿಂದಾಗಿ ಮತ್ತೆ ಈ ಒಂದು ವೇದಾಂತ ಸಾಗರಕ್ಕೆ ಬಂದು ವಿಹಾರ ಮಾಡಿದರು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವೇದಾಂತಾಬ್ಧಿಂ ನ ಯಹ ಜಾತು ಜಹೌ ವಿದ್ವತ್ಮಿಂಗಿಲಃ ಯುಕ್ತಿ ಪ್ರವಾಹ ಸಂರಂಭಾತ್ ಪರಶಾಸ್ತ್ರ ನದೀಚರಃ. ಅನ್ವಯ ನೋಡಿ. ಯುಕ್ತಿ ಪ್ರವಾಹ ಸಂರಂಭಾತ್, ಯುಕ್ತಿ ಪ್ರವಾಹ ಸಂರಂಭಾತ್. ಇಲ್ಲಿ ವಿಶೇಷವಾಗಿ ಹೇಳಿರುವುದು ಬರೀ ನ್ಯಾಯಶಾಸ್ತ್ರವನ್ನು ಹೇಳಿದ್ದಾರೆ. ನ್ಯಾಯಶಾಸ್ತ್ರವೆಂಬ ನದಿ ಅದು ಯಾವುದು, ಅದರ ಪ್ರವಾಹ ಅಂದರೆ ಯುಕ್ತಿಗಳ ಪ್ರವಾಹ ಅಂತ. ಹಾಗೆ ಯುಕ್ತಿ ಪ್ರವಾಹ ಸಂರಂಭಾತ್, ವೈಶೇಷಿಕರ ಯುಕ್ತಿಗಳೆಂಬ ಪ್ರವಾಹದಲ್ಲಿ ವೈಶೇಷಿಕರ ಯುಕ್ತಿ ಪ್ರವಾಹವೆಂಬ ಯುಕ್ತಿಗಳೆಂಬ ಪ್ರವಾಹದಲ್ಲಿ ಪರಶಾಸ್ತ್ರ ನದೀಚರ, ಪರಶಾಸ್ತ್ರ ನದೀಚರ ವೈಶೇಷಿಕಾದಿ ಇತರ ಶಾಸ್ತ್ರಗಳೆಂಬ ನದಿಗಳಲ್ಲಿ ಸಂಚರಿಸುವ. ಇತರ ಶಾಸ್ತ್ರ ಅಂದ್ರೆ ಎಲ್ಲವೂ ಬಂತು, ವಿಶೇಷವಾಗಿ ವೈಶೇಷಿಕಾದಿ ಶಾಸ್ತ್ರ. ವೈಶೇಷಿಕಾದಿ ಇತರ ಶಾಸ್ತ್ರಗಳೆಂಬ ನದಿಗಳಲ್ಲಿ ಸಂಚರಿಸುವ ಯಹ ವಿದ್ವತ್ ತಿಮಿಂಗಿಲಃ. ಯಹ ವಿದ್ವತ್ತಿಮಿಂಗಿಲಃ, ಯಾವ ಪದ್ಮನಾಭ ತೀರ್ಥರೆಂಬ ದೊಡ್ಡ ತಿಮಿಂಗಿಲವು, ಯಾವ ಪದ್ಮನಾಭ ತೀರ್ಥರೆಂಬ ದೊಡ್ಡ ತಿಮಿಂಗಿಲವು ವೇದಾಂತಾಬ್ಧಿಂ, ವೇದಾಂತಾಬ್ಧಿಂ ವೇದಾಂತ ಶಾಸ್ತ್ರವೆಂಬ ಸಮುದ್ರವನ್ನು, ವೇದಾಂತ ಶಾಸ್ತ್ರವೆಂಬ ಸಮುದ್ರವನ್ನು ಜಾತು ನ ಜಹೌ ಎಂದೂ ಬಿಡಲಿಲ್ಲ, ಜಾತು ನ ಜಹೌ ಎಂದೂ ಬಿಡಲಿಲ್ಲ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಆ ಪದ್ಮನಾಭ ತೀರ್ಥರು ಮಾಯಾವಾದಿಗಳನ್ನ ಗೆದ್ದರು ಅಂತ. ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ? ಈ ನಾವೆಲ್ಲ ಏನ್ ಅನ್ಕೊಂಡಿದ್ದೇವೆ ಅಂತಂದ್ರೆ, ಆಚಾರ್ಯರ ಒಂದು ಈ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರೆ ಬರೆದಿದ್ದು ವ್ಯಾಖ್ಯಾನ ನ್ಯಾಯಸುಧಾ ಅಂತ. ಇದಕ್ಕೆ ಹಿಂದಿನವ್ರೇನ್ ಬರದೇ ಇಲ್ವಾ? ಅಂತಂದ್ರೆ ಬರೆದಿದ್ದಾರೆ. ಮೊದಲು ಬರೆದಿರುವಂತದ್ದೇ ಪದ್ಮನಾಭ ತೀರ್ಥರು, ಸನ್ಯಾಯ ರತ್ನಾವಲಿ ಅಂತ ಮೊದಲು ಬರೆದಿದ್ದು ಪದ್ಮನಾಭ ತೀರ್ಥರು. ತದನಂತರ ಟೀಕಾಕೃತ್ಪಾದವನ್ನು ನ್ಯಾಯಸುಧಾ ಅಂತ ಬರೆದರು. ಆದ್ದರಿಂದ ಇಂತಹ ಪದ್ಮನಾಭ ತೀರ್ಥರು ಮಾಯಾವಾದಿಗಳನ್ನ ಗೆದ್ದರು ಅಂತ ಹೇಳ್ತಾ ಇದ್ದಾರೆ. ವ್ಯಾಖ್ಯಾ ಪ್ರಣಾದ ಮಾತ್ರೇಣ ವೀರಂ ಮನ್ಯಾನ್ ಸ್ವಮಂಡಲೇ ಮಾಯಾ ವಿಗ್ರಾಮ ಸಿಂಹಾನ್ಯಃ ವಾದಿಸಿಂಹೋ ನಿರಾಕರೋತ್. ನೋಡಿ, ಹೇಗೆ ನಾಯಿಗಳು ಸಿಂಹದ ಗುಂಪಿನಲ್ಲಿ ಇದ್ದುಕೊಂಡು ನಾಯಿಗಳು ಇವರು ಮತ್ತೊಬ್ಬಕ್ಕೆ ಹೋಗೋದು ಬೇಕಾಗಿಲ್ಲ. ಸಿಂಹವು ತನ್ನ ಒಂದು ಗುಂಪಿನಲ್ಲಿಯೇ ಇದ್ದುಕೊಂಡು ಗರ್ಜನೆ ಮಾಡಿದರೂ ಕೂಡ ಈ ಒಂದು ಗ್ರಾಮದಲ್ಲಿ ಇರುವಂತಹ ನಾಯಿಗಳಿಗೆ ಹೇಗೆ ಭಯವನ್ನ ಉಂಟು ಮಾಡುತ್ತದೋ, ಗ್ರಾಮದ ಪಕ್ಕ ಒಂದು ಕಾಡಿದೆ ಅಂತ ಅನ್ಕೊಳ್ಳಿ, ಏನಿಲ್ಲ ಆದ್ರೂ ಸಿಂಹದ ಗರ್ಜನೆ ಒಂದಷ್ಟು 3.5-4 ಕಿಲೋಮೀಟರ್ ತನಕ ಕೇಳಿಸ್ಬೋದು ಅಂತ ನನಗನ್ಸುತ್ತೆ. ಏನೋ ಜಾಸ್ತಿನೇ ಕೇಳಿಸ್ಬಹುದು. ಏನೋ ಜಾಸ್ತಿನೇ ಕೇಳಿಸ್ಬಹುದು. ಆದರೆ ಆ ಸಿಂಹಗಳು ಹೇಗೆ ತಮ್ಮ ಗುಂಪಿನಲ್ಲಿಯೇ ಇದ್ದುಕೊಂಡು ಗರ್ಜಿಸಿದಾಗ ಗ್ರಾಮದಲ್ಲಿರುವಂತಹ ಈ ನಾಯಿಗಳಿಗೆ ಹೇಗೆ ಭಯ ಉಂಟಾಗುತ್ತೋ, ಹಾಗೆ ಈ ಪದ್ಮನಾಭ ತೀರ್ಥರು ತಮ್ಮ ತಮ್ಮ ಗುಂಪಲ್ಲೇ ಸರಿಯಾಗಿ ಪಾಠ ಪ್ರವಚನವನ್ನ ಮಾಡ್ತಾ ಇದ್ರೂ ಕೂಡ ಆ ಮಾಯಾವಾದಿಗಳೆಂಬ ನಾಯಿಗಳನ್ನ ಗೆದ್ದರು. ಇಲ್ಲಿ ನಾಯಿ ಅನ್ನುವಂತಹ ಯಾವ ಶಬ್ದಗಳು ಹೇಳ್ತಾ ಇದೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಗ್ರಾಮ ಸಿಂಹ ಅಂತ. ನೋಡಿ, ಗ್ರಾಮ ಸಿಂಹ ಅಂದ್ರೆ ನಾಯಿ ಅಂತ ಅರ್ಥ. ಗ್ರಾಮ ಸಿಂಹ ಹೇಗೆ ಈ ಸಿಂಹವು ತನ್ನ ಗುಂಪಿನಲ್ಲಿಯೇ ಇದ್ದುಕೊಂಡು ಗರ್ಜನೆ ಮಾತ್ರದಿಂದಾಗಿ ನಾಯಿಗಳನ್ನ ಹೇಗೆ ಗೆಲ್ಲುತ್ತದೋ, ಹಾಗೆ ಈ ಪದ್ಮನಾಭ ತೀರ್ಥರೆಂಬ ಸಿಂಹ ನಾವೇ ಪಂಡಿತರು ಎಂಬ ಹಿಗ್ಗುವಂತಹ ಸಮಾಜದಲ್ಲಿ ಆ ಮಾಯಾವಾದಿಗಳೆಂಬ ನಾಯಿಗಳನ್ನ ಹೇಗೆ ಬೈತಾರೆ ನೋಡಿ. ಎಷ್ಟು ನೋಡಿ, ಯಾರಿಗೂ ಇಷ್ಟು ಬೈದಿಲ್ಲ, ಯಾವ ಶಾಸ್ತ್ರದವರಿಗೂ ಇಷ್ಟು ಬೈದಿಲ್ಲ. ನಿಮಗೆ ಮೂಲವೇ ಇಲ್ಲ ಅಂತ ಆಮೂಲಾಗ್ರವಾಗಿ ಅವರನ್ನ ನಾಶ ಮಾಡ್ತಾರೆ. ಇವರನ್ನ ಉಳಿದೋರು ಯಾರ್ಯಾರಿದ್ದಾರೆ ಅವರು ವೇದ ಪ್ರಾಮಾಣ್ಯವನ್ನು ಒಪ್ಪೋದಿಲ್ಲ. ಯಾರ್ಯಾರು ವೇದ ಪ್ರಾಮಾಣ್ಯವನ್ನ ಒಪ್ಪುತ್ತಾರೋ ಅವರು ನಾವು ಹೇಳಿದ್ದನ್ನೆಲ್ಲ ಒಪ್ಪಬೇಕು. ಈ ಮಾಯಾವಾದಿಗಳೆಂಬ ನಾಯಿಗಳು ವೇದ ಪ್ರಾಮಾಣ್ಯವನ್ನು ಒಪ್ತಾರೆ, ಅದರಲ್ಲಿ ಹೇಳುವಂತದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ. ಸುಳ್ಳಿದ್ರೆ ಅದನ್ನ ಪ್ರಮಾಣ ಅಂತ ಒಪ್ಪೋದಾದ್ರೂ ಹೇಗೆ? ಅದಕ್ಕೆ ಹೇಳೋದು ಈ ಮಾಯಾವಾದಿಗಳೆಂಬ ನಾಯಿಗಳು ಅಂತ. ಯಾರಿಗೂ ಇಷ್ಟು
ಈ ಒಂದು ಇಂತಹ ಕಠೋರ ಶಬ್ದಗಳಿಂದಾಗಿ ಅವರನ್ನ ನೇಮಕ ಮಾಡಿಲ್ಲ, ನೇಮಿಸಿಲ್ಲ, ಗುರುತಿಸಿಲ್ಲ. ಹಾಗೆ ಇಂತಹ ಈ ಮಾಯಾವಾದಿಗಳೆಂಬ ನಾಯಿಗಳನ್ನ ಪಂಡಿತ ಶ್ರೇಷ್ಠರಾದ ಪದ್ಮನಾಭ ತೀರ್ಥರೆಂಬ ಸಿಂಹ ತಮ್ಮ ಒಂದು ಗುಂಪಲ್ಲಿಯೇ ಇದ್ದುಕೊಂಡು ಗೆದ್ದಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವ್ಯಾಖ್ಯಾ ಪ್ರಣಾದ ಮಾತ್ರೇಣ ವೀರಂ ಮನ್ಯಾನ್ ಸ್ವಮಂಡಲೆ ಮಾಯಾ ವಿಗ್ರಾಮ ಸಿಂಹಾನ್ ಯಹ ವಾದಿಸಿಂಹ ನಿರಾಕರೋ. ಅರ್ಥ ನೋಡಿ. ಯಹ ವಾದಿಸಿಂಹ, ಯಾವ ವಾದಿಗಳಾದ ಪದ್ಮನಾಭ ತೀರ್ಥರೆಂಬ ಸಿಂಹವು, ಯಾವ ವಾದಿಗಳಾದ ಪದ್ಮನಾಭ ತೀರ್ಥರೆಂಬ ಸಿಂಹವು ಸ್ವಮಂಡಲೆ ತಮ್ಮವರ ಗುಂಪಿನಲ್ಲಿ, ಸ್ವಮಂಡಲೆ ತಮ್ಮವರ ಗುಂಪಿನಲ್ಲಿ ವೀರಂ ಮನ್ಯಾನ್, ವೀರಂ ಮನ್ಯಾನ್ ನಾವೇ ಜಯಶಾಲಿಗಳೆಂದು ತಿಳಿದಿರುವ, ನಾವೇ ಜಯಶಾಲಿಗಳೆಂದು ತಿಳಿದಿರುವ ಮಾಯಾವಿ ಗ್ರಾಮ ಸಿಂಹಾನ್, ಮಾಯಾವಿ ಗ್ರಾಮ ಸಿಂಹಾನ್ ಮಾಯಾವಾದಿಗಳೆಂಬ ನಾಯಿಗಳನ್ನು ಮಾಯಾವಾದಿಗಳೆಂಬ ನಾಯಿಗಳನ್ನು ವ್ಯಾಖ್ಯಾ ಪ್ರಣಾದ ಮಾತ್ರೇಣ, ವ್ಯಾಖ್ಯಾ ಪ್ರಣಾದ ಮಾತ್ರೇಣ ಶಾಸ್ತ್ರ ವ್ಯಾಖ್ಯಾನ ಗರ್ಜನೆಯ ಧ್ವನಿಯಿಂದಲೇ, ಶಾಸ್ತ್ರ ವ್ಯಾಖ್ಯಾನವೆಂಬ ಘರ್ಜನೆಯ ಧ್ವನಿಯಿಂದಲೇ ಅವ್ರನ್ನೇನ್ ಖಂಡನೆ ಮಾಡಿಲ್ಲ, ಘರ್ಜಿಸಿದ್ದು ಇವರು ತಂಪಾಡಿತ್ತಾವು. ನಿರಾಕರೋತ್ ಓಡಿಸಿದರು, ನಿರಾಕರೋತ್ ಓಡಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದು ನಮ್ಮ ಈ ಸುಮಧ್ವಿಜಯದಲ್ಲಿ ನಾವು ಕಣ್ಸಿರೋ ತರ ಅಂತಂದ್ರೆ ಮಾಯಾವಿ ಗ್ರಾಮ ಸಿಂಹಾನ್ ಮಾಯಾವಾದಿಗಳನ್ನ ನಾವು ನಾಯಿ ಅಂತೆಲ್ಲ ಕರೆದು ಈ ತರ ಎಲ್ಲ ಕರೆದಾಗ ಅವರುಗಳು ಕೂಡ ನಮ್ಮ ದ್ವೈತ ಸಿದ್ಧಾಂತನ ಖಂಡಿಸ್ಬೇಕಾದ್ರೆ ಇದೇ ತರ ಪದಗಳನ್ನು ಉಪಯೋಗಿಸಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಅವಶ್ಯ ಅವಶ್ಯ. ಅದಕ್ಕೆ ಯಾರಾದ್ರೂ ಅದ್ವೈತಿಗಳು ಇದ್ದೀರಾ? ಕ್ಷಮಿಸಿ, ಗೊತ್ತಿಲ್ಲ ನನಗೆ. ಅಲ್ಲ ಅಲ್ಲ, ನಾನ್ ಕೇಳ್ಕೊಳ್ತಾ ಇರೋದು ಯಾಕೆ ಅಂತಂದ್ರೆ ನನ್ನ ಸ್ಥಳ ಹೊಳೆ ನರಸೀಪುರ. ನಾವು ನಮ್ದು ಉತ್ತರಾದಿ ಮಠ ಅಲ್ಲೇ ಇದೆ. ನಾವು ಇರ್ತಕ್ಕಂತ ಮಾತು ನಾನು ನೋಡ್ತಾ ಇದ್ದೆ, ನಮ್ಮಲ್ಲಿ ಎಷ್ಟರ ಮಟ್ಟಕ್ಕೆ ನಮ್ಮನ್ನ ಅವರು ಇದಾಗಿ ನಡೆಸ್ಕೊಳ್ಳುವಂತ ಸ್ಮಾರಕರು. ಯಾಕೆ ಅನುಭವಿಸಿರೋದು, ನಾನು ನೋಡಿರೋದು. ಅವರಿಗೆ ನಮ್ಮನ್ನ ಕಂಡ್ರೆ ಆಗಲ್ಲ. ಅಲ್ಲಿ ಬಹಳ ನರಸಿಂಹಮೂರ್ತಿಗಳು ಅಂತ ಬಹಳ ದೊಡ್ಡ ಪಂಡಿತಿ ಇವರು ಎಂತದ್ದು ಅದ್ವೈತಿಗಳು ಎಲ್ಲ ಅವ್ರು ಮಾತನಾಡೋದು ಎಲ್ಲಾರು ನೋಡ್ತಿದ್ವಿ ನಾವು ಹುಡುಗರಾಗಿದ್ದ, ಚಿಕ್ಕ ಹುಡುಗರಿಂದ ನಾವು ನೋಡ್ಕೊಂಡ್ ಬಂದಿರೋದೇನೆ. ಇವಾಗ್ಲೂ ಕೂಡ ಅದೇ ಕಂಡೀಷನ್ನೇ ಇದೆ. ಹಾಗಾಗಿ ಕೂಡ ನಮ್ಮನ್ನ ಇದೇ ತರ ಖಂಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಓದಿದಾರೆ ನಮಗ್ ಗೊತ್ತಿಲ್ಲದೆ ಇರೋದ್ರಿಂದ ನಾ ಹೇಳಿದೆ. ಹೌದು, ಬೇಕಾದಷ್ಟು ಖಂಡಿಸಿದ್ದಾರೆ. ಅಂದ್ರೆ ಅವರು ಹೇಗೆ ಖಂಡಿಸ್ತಾ ಬಂದ್ರು ಅದೇ ರೀತಿ ಅನೇಕ ಯತಿಗಳು ಕೂಡ ಅವರು ಖಂಡಿಸಿದಂತ ಆ ಒಂದು ಗ್ರಂಥಕ್ಕೆ ಪ್ರತಿಖಂಡನೆಯನ್ನು ಕೂಡ ಮಾಡಿದ್ದಾರೆ. ಸರಿನಾ? ಅಂದ್ರೆ ಈಗ ಪದ್ಮನಾಭ ತೀರ್ಥ ಒಂದು ಗ್ರಂಥವನ್ನು ಬರೋದ್ರು ಅಂತ ತಿಳ್ಕೊಳ್ಳಿ. ಈ ಮಾಯಾವಾದಿಯಿಂದ ಶಂಕರಾಚಾರ್ಯ ಬರ್ಬೇಕು, ನಾವು ಶಂಕರಾಚಾರ್ಯ ಇಲ್ವೇ ಇಲ್ಲ, ಈಗ ಬೇರೆ ಯಾರೊಬ್ರು ಯತಿಗಳಿದ್ರು. ಅವರು ಪದ್ಮನಾಭ ತೀರ್ಥರು ಬರೆದಂತ ಒಂದು ಗ್ರಂಥವನ್ನ ಖಂಡಿಸಿದರೆ, ಇನ್ನೂ ಒಬ್ಬ ಬೇರೆ ಮಾಧ್ವಯತಿ ಆ ಖಂಡನ ಗ್ರಂಥವನ್ನ ಇವರು ಖಂಡಿಸ್ತಾ ಇದ್ರು.
ಇನ್ನೊಂದು ಖಂಡನ ಗ್ರಂಥ ಬರೀತೈತಿ. ಹಾ ಆ ಒಂದು ಖಂಡನ ಗ್ರಂಥಕ್ಕೆ ಅಂದ್ರೆ ಪದ್ಮನಾಭ ತೀರ್ಥರು ಮಾಡಿದಂತಹ ಗ್ರಂಥಕ್ಕೆ ಖಂಡನೆ ಬರೆದವರು ಮಾಯಾವಾದಿ ಒಬ್ರು ಯಾರೋ ಅಂತ ಹೇಳ್ಕೊಳ್ಳಿ, ಅದು ಖಂಡನ ಗ್ರಂಥ. ಆ ಖಂಡನ ಗ್ರಂಥಕ್ಕೆ ಮತ್ತೊಂದು ಖಂಡನ ಗ್ರಂಥ, ಆ ಅಲ್ಲಿರುವಂತಹ ಯುಕ್ತಿಗಳನ್ನ ಅಲ್ಲಿರುವಂತಹ ವಿಷಯವನ್ನ ಇಟ್ಟುಕೊಂಡೇನೆ ನಮ್ಮ ಶಾಸ್ತ್ರದಲ್ಲಿ ಬರೋದು ಇದು ಸರಿ ಎಂಬುದಾಗಿ ಪ್ರತಿಪಾದನೆ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಖಂಡನೆ ಮಾಡದಾಗಿ. ಸರಿ ಸರಿ ಆಚಾರ್ಯ, ಸರಿ ಸರಿ ಸರಿ. ಅವರೇ ಬರಬೇಕು ಅಂತೇನಿಲ್ಲ. ಗೊತ್ತಾಯ್ತು ಸರಿ ಆಚಾರ್ಯ, ಸರಿ. ಅನೇಕ ಈಗ ನ್ಯಾಯಾಮೃತಕ್ಕೂ ಖಂಡನೆ ಅದ್ವೈತಿಗಳಲ್ಲಿ ಅದ್ವೈತ ಸಿದ್ಧಾಂತದಲ್ಲಿ ಬಂದಿದೆ, ಅದನ್ನು ಖಂಡಿಸಿದ್ದಾರೆ. ತರ್ಕ ತಾಂಡವಕ್ಕೆ ವೈಶೇಷಿಕರೇ ಅನೇಕರು ತರ್ಕ ತಾಂಡವನ್ನ, ವ್ಯಾಸರಾಜ ಬರೆದಂತ ತರ್ಕ ತಾಂಡವನ್ನ ಅದನ್ನು ಖಂಡಿಸಿದ್ದಾರೆ, ಅದಕ್ಕೂ ಖಂಡನೆ ಬರೆದಿದ್ದಾರೆ. ಹೀಗೆ ವೈಯಾಕರಣರಲ್ಲೂ ಹೌದು, ವೈಶೇಷಿಕರಲ್ಲೂ ಹೌದು, ಅವರವರ ಗ್ರಂಥಗಳನ್ನು ಅವರವರೇ ಖಂಡಿಸಿದ್ದು ಉಂಟು. ನೀನ್ ಹೇಳಿದ ತಪ್ಪು, ಭಟ್ಟೋಜಿ ದೀಕ್ಷಿತ ಹೇಳಿದ ತಪ್ಪು, ಗದಾಧರ ಹೇಳಿದ ತಪ್ಪು ಅಂತ ಹೇಳಿ ಈ ರೀತಿ ಅವರವರಲ್ಲಿಯೇ ಖಂಡನೆಗಳು. ಹಾಗೆ ಈ ರೀತಿ ಅನೇಕ ಆಗಿವೆ. ಸರಿನಾ? ಸರಿ ಆಚಾರ್ಯ, ಸರಿ 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 ಆಚಾರ್ಯ, ಸರಿ ಸರಿ. ಹಾಗಾದ್ರೆ ಏನ್ ಪ್ರಶ್ನೆ ಇಲ್ಲಲ್ಲ? ಇಲ್ಲ ಏನಿಲ್ಲ ಆಚಾರ್ಯ. ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.